ಹಬ್ಬ ಅಂತೂ ಪೂಜೆ ಎಲ್ಲ ಆಯ್ತು. ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸ್ಬೇಕು ಲಗ್ನ ಆಕೈತಿ ಅಂತಂದ್ರಿ. ಈ ಪೂಜೆ ಮಾಡಿಸಿದ ಮುಗೀತ್ ನೋಡು. ಇಲ್ಲೇ ಯಾವಾಗ ಹುಡುಗಿ ಹೂ ಅನ್ಲಂದ್ರ ತಾಯಿ ಕಟ್ಟಿಬಿಡ್ಲಿ ಅಬಿ ಅವ. ಶ್ರೀಕಾಂತ ಸುಮ್ಮಿರೆ ಎಲ್ಲಾದ್ರಿಗೂ ನಗಚಾಡ್ಗಿನ ನಿನಗ. ಇನ್ನು ಯಾಕಲ್ದಾಗದ್ರಿ ನಾವು ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ಓಕೆ, ಈ ಪೂಜೆ ಪುನಸ್ಕಾರ ಮಾಡಿಸಿದ್ರ ಲಗ್ನ ಆಕತಿ ಅಂತ ಯಾರು ಹೇಳಿದ್ರು ಏನ್ ತಿಳಿನೋ ನಿಮ್ದು ಹೆಂಗ್ ವಿಚಾರ ಮಾಡ್ತೀರನಪ್ಪ ನೀವು? ಏನ ಅದು ಅವ್ರವ್ರ ನಂಬಿಕೆ ಮೇಲೆ ಹೋಗುತ್ತೆ. ಇನ್ನೊಬ್ಬರ ನಂಬಿಕೆಗೆ ನಾವು ಗೌರವ ಕೊಡ್ಬೇಕನ್ನ. ಓ ಮೇಡಮ್ ಅವ್ರ ಹುನ್ರಿ 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 ನೀವ್ ಹೇಳ್ದಂಗೆ ಕೇಳ್ತೀವ್ರಿ ಇನ್ನ. ಅನ್ನ ಒಂದ್ ಚಲೋ ತಗ ಒನ್ ಡೇ ಟ್ರಿಪ್ ಹಾಕ್ಬಿಡು. ವಾತಾವರಣ ಮಾತ್ರ ಭಾರಿ ಚಂದ ಐತಿ ನೋಡು ಕುಕ್ಕೆ ಸುಬ್ರಹ್ಮಣ್ಯದಾಗ. ಹೌದ್ರಿ, ಭಾಳ ಚಂದ ಐತಿ ಇದು ದೇವಸ್ಥಾನ. ನಜ ಜಗ ಮಾಡುದು ನೋಡ್ರಿ ಇನ್ನೂ ಯಾ ನಮೂನಿ ಇದು ಐತಿದು ಮಂಜು 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 ಅಂತ ಹೆಂಗೈತಿ ನೋಡ್ರಿ, ಎಷ್ಟು ಚಂದ ಐತಲ್ಲ. ಇಲ್ಲೇ ಇರ್ಬೇಕು ಅನ್ಸ್ತತ್ ನೋಡ್ರಿ. ಆತಾತ ಹಂಗಾರ ಇಲ್ಲೇ ಐತಿ ಬಿಡು. ನೋಡಿ ಈಗ ಹೂವ ಮಾರಕತ್ತಾರಲ್ಲ, ನಿನಗೂ ಒಂದು ಹೂವಿನ ಪುಟ್ಟಿ ಕೊಡಿಸ್ತೀನಿ, ಹೂವ ತಂದು ಕೊಡ್ತೀನಿ, ಹೂವ ಮಾರ್ಕೊಂತ ಇಲ್ಲೇ ಇದ್ದು ಬಿಡು. ಯಾಕಂದ್ರೆ ವಾತಾವರಣ ಚಂದ ಐತ್ಲ. ಅಯ್ಯ ನಾ ಹಂಗೆ ಹೇಳಿ ನಾನು ಏನಾರು ಹೇಳೋಣ ಬರೇ ಕೊಂಕ್ ಮಾತಾಡ್ತಾರ ನೋಡಿ ನಿಮ್ಮ ಕಾಕಪ್ಪಾರವ್. ನೀ ಏನೇ ಅನ್ನಪ್ಪ, ಬಸ್ನೇ ಬರಬಾರ್ದು ಈ ಕುಕ್ಕೆ ಸುಬ್ರಹ್ಮಣ್ಯಂಗೆ, ಟ್ರೈನ್ನೇ ಬರ್ಬೇಕು. ಭಾಳ ಚಂದ ಇರ್ತೈತಲ್ಲ, ಎಷ್ಟು ಚಂದ ಐತಿ ನೇಚರ್. ಕರೆ ಅಂದ್ರೆ ನಂಗೆ ಭಾಳ ಖುಷಿ ಆತ. ನೇಚರ್ ನೋಡಕ್ ಬರ್ಬೇಕಂತಂದ್ರ ಟ್ರೈನ್ಯಾಗ ಸಕಲೇಶ್ಪುರದಿಂದ ಕುಕ್ಕೆವರ್ಗುನು 2 ಕಣ್ಣು ಸಾಲದು ಆ ನೇಚರ್ ನೋಡಕ್ ಭಾಳ ಚಂದ ಐತಿ. ನಾನು ಕುರ್ಲಗ್ನಾಗಿಂದ ನಾನು ಹೆಂಡತಿ ಕರ್ಕೊಂಡ್ ಬರ್ತೀನಿ. ಆದ್ರೆ ನಿಮ್ನ ಯಾರನ್ನೂ ಕರ್ಕೊಂಡ್ ಬರಂಗಿಲ್ವಾ ನಾನು? ಆಯ್ತು ಬಿಡಪ್ಪ, ನಿನ್ನೆ ಕರ್ಕೊಂಡ್ ಬಾ ಅಂದ್ರೆ ನೀನ್ ಇಂತಿನ ಕರ್ಕೊಂಡ್ ಅಡ್ಡಾಡಕಂತ. ಇಲ್ಲೇ ಮಾತು ಹೇಳ್ಕೊಂತ ನಿಂದಿರ್ತಿರೋ ಏನ? ನಡ್ರಿ ಮಾತು ಮುಂದೆ ಹೋಗ್ಬೇಕಲ್ಲ. ಆದ್ರ ಅಕ್ಕ ಬಾವ ಅತ್ತಿಯರ್ ಬಂದಿದ್ರೆ ಬೀಸಿತ್ತು. ನಮ್ಮ ಮನ್ಯಾಗ ಆ ಸೀನೇ ಇಲ್ಲ. ನಮ್ಮ ಮನ್ಯಾಗ ಉಷ್ಟ್ರು ಕೂಡಿ ಎಂದರ ಟ್ರಿಪ್ ಮಾಡಿದ್ದು ಐತನ? ಮಾಡಂಗೇ ಇಲ್ಲ. ನಮ್ಮಮ್ಮಗ ಒಟ್ಟ ಖರ್ಚಾಗುತ್ತ ಅಂತಂತಾಳ ನಮ್ಮಮ್ಮ. ಲೇ ನಮ್ಮವ್ವ ಅಷ್ಟ ಹತ್ತೆಗ ಬಾಳೆ ಮಾಡದಲ್ಲಿನ ಇವತ್ತಿನ ದಿನ ನಾವೆಲ್ಲ ಇಷ್ಟು ಚಂದ ಇರುದು. ನಮ್ಮ ಮನೆತನ ಮುಂದೆ ಬರ್ಬೇಕಂದ್ರ ನಮ್ಮ ಕಾರಣ ಗಂಡ ಹೆಂಡತಿ ಒಳಗ ಹೆಂಡತಿ ಶಾಣೆಕ್ ಇರ್ಬೇಕಂತ. ಹೆಂಡತಿ ಶಾಣೆಕ್ ಇದ್ಲಂದ್ರ ಆ ಮನಿ ಮುಂದ್ ಬರ್ತದಂತ. ಪಾಪ ದೇವ್ರಿ ನನಗೂ ಶಾಣೆ ಹೆಂಡತಿ ಕೊಡಪ್ಪ. ಮತ್ತ ಅರಬಿ ಹೆಂಡತಿ ಕೊಟ್ಟೆ ಅಂದ್ರ ಏನ್ ಮಾಡಕ್ಕಾಗತ್ತ? ಅರಬಿ ಹಿಂತ ಏನ್ ಸಿಗಂಗಿಲ್ಲ. ಆದ್ರ ತಥಾಸ್ತು ಎನ್ನ ಪಾರ್ಲರ್ಗೆ ಹೋಗು ಹುಡುಗಿ ಸಿಗ್ತಾಳ, ನಿನ್ನ ಜೇಬಿ ಕತ್ರಿ ಹಾಕ್ತಾಳ. ಹಂಗತಿ ಅನ್ನಕ್ ಹೋಗ್ಬೇಡ್ರಿ. ತಂಗಿಯರ ಆಶೀರ್ವಾದ ಕರಿಯಾಕತ್ತಂತ ಸುಮ್ಮಿರಿ. ಹಂಗತಿ ಬೇಡ ನಮ್ಗ. ನೀವೇನವ ದೊಡ್ಡ ಮಂದಿ ಹಂಗ ಅಂತೀರಿ, ನಾವು ಸಣ್ಣಾರಿ. ಈಗ ನೋಡು ನಿಮ್ಗ ಎಲ್ಲಿದ್ದಾರ ಬಂದ್ ಬೀಳ್ತತ್ ರೊಕ್ಕ. ನಮ್ದು ಹಂಗತಿ ಎಲ್ಲ ಕಷ್ಟಪಟ್ಟು ದುಡ್ದ ತಿನ್ಬೇಕು ನಾವು. ಅಣ್ಣ ನಾ ಎಷ್ಟ್ ಸಲ ಏನಪ್ಪ ದೊಡ್ಡವರು ಸಣ್ಣರ ಅನ್ನಕ್ ಹೋಗ್ಬೇಡ ನೀನು. ಕರೆ ಅಂದ್ರು ಅಲ್ಲ, ಮೊದ್ಲೇಕೆಲ್ಲ ನನಗ ಹೆಣ್ ನೋಡಕ್ ಬಂದಾರ, ಹೆಣ್ಣ ಕೊಡಕ್ ಒಲ್ಲಿ ಅಂತಿದ್ರು. ಈಗ ನೋಡು ಅವ್ರಷ್ಟ್ರು ಹೋದಾರು ಹಳ್ಳಿ ಫೋನ್ ಹತ್ತಕತ್ತಾರ. ನಾವ್ ಹೆಣ್ ಕೊಡ್ತೀವಿ ನೀವ್ ಹೆಣ್ ಕೊಡ್ತೀವಿ, ನಾವ್ ಹೆಣ್ ಕೊಡ್ತೀವಿ ನೀವ್ ಹೆಣ್ ಕೊಡ್ತೀವಿ ಅಂತಿ. ಅದು ಎದಕ್ ಗೊತ್ತನ? ನೀನು ತಹಸೀಲ್ದಾರ್ ಆಗಿದ್ದಕ್ ಬೇ ಮನ್ಯಾಗ ಒಬ್ಬ ಮನುಷ್ಯ ಮುಂದ ಬಂದ ದೊಡ್ಡ ಅಧಿಕಾರದಾಗ ಇದ್ನ ಅಂದ್ರ ಮುಗಿದ್ ಹೋತ್ ನೋಡು. ತಾ ಮುಂದ ನಾ ಮುಂದ ಅಂತ ಹೆಣ್ ಕೊಡ್ತಾರ. ಈಗಿನ ಕಾಲ್ಮನ ಹಂಗತಿ ಬಿಡು. ಬರೇ ಹಿಂಗ ಬಂದ್ ಹಿಂಗ ಹೋಗುದನ? ನಾವು 3 ಮಂದಿ ಒಂದಿಟ್ಟು ಏನಾರು ತಗೊಂಡ್ಬರ್ತೀವಿ ಬಳಿ ಪಳಿನ. ನೀವು ಹೋರಿ ರೂಮಿಗೆ ಬರ್ತೀವಿ ನಾವು. ಎಲ್ಲಿ ಹೋದ್ರ ಹೆರ್ಪಿನ ಬವ್ವ ತಗೊಳದನ? ಪೂಜೆ ಸಾಮಾನ ಚಂದ ಅದಾವು. ಪೂಜೆ ಸಾಮಾನ್ ತೊಗೊಂತೀನಿ ನಾ. ಹೆರ್ಪಿನ ಬವ್ವ ತಗೊಳಂಗಿಲ್ಲ. ಏನ್ ಸಣ್ಣ ಹುಡುಗಿನ ಹೆರ್ಪಿನ ಬವ್ವ ಹಾಕೋನಕ? 2 ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದೀವು. ಒಂದಿಟ್ಟು ಬಳಿ ಪಳಿ ಇಡ್ಸೋದು ಬೇಡ ಹೆಣ್ಮಕ್ಳಿಗೆ, ಹಂಗೆ ಕಳ್ಸೋಣ ಅವ್ರನ್ನ. ನಾಳೆ ಮುಂಜಾನೆ ಹೊತ್ತ ಹೋಗೋರೊಳಗ ಇದಕ್ ಹೋಗ್ಬೇಕು, ಇವ್ರದ್ದು ರಶ್ಮಿಯರ್ದು ಕುಬ್ಸಕ್ ಹೋಗ್ಬೇಕು. ಕೈಯಾಗ ಬಳಿನ ಇಲ್ಲ, ಬಳಿ ತೆಗಿಸಿ ಬಳಿ ಹಾಕಿಸ್ಕೊಂತೀವಿ ನಾವು. ಆಯ್ತು ಹೊಡ್ರಿ. ಪಾಪ ಚೈತ್ರ ಬರ್ತೀನಿ ಅಂತಂದ್ಲು, ದೊಡ್ಡವ್ ಕಳಿಸ್ಲಿ ಇಲ್ಲ. ಚೈತ್ರ ಭಾಳ ಬೇಸರ ಮಾಡ್ಕೊಂಡಿರ್ತಾಳ. ಪರವಾ ರೇಣವ ಇಬ್ರು ಕೂಡಿ ಚೈತ್ರಾಗ ಏನೋ ಬಳ್ಳಿ ಬವ್ವ ಅವು ಇವು ಒಂದಿ ಸ್ವಲ್ಪ ತಗೋರಿ. ಇಲ್ಲ ಶಟ್ಕೊಂಡ್ ಕುಂತಿರ್ತಾಳ ಆಕಿ. ಬಳಿ ಬವ್ವದಕಿನ ಆಕಿಗೆ ಚಿನ್ನಸ ತಗೊಂಡ್ ಹೋಗ್ಬೇಕು. ಆಕಿ ಚಿನ್ನ ಪೂಸಿ ಹುಡುಗಿನ ನೀವ ತಗೋರಿ. ಈ ಹುಡುಗಿ ಸುಮ್ ಕುಂದ್ರಂಗಿಲ್ಲ. ಹೋದಲ್ಲೇ ಬಂದಲ್ಲಿ ಇದನ್ನ ಕಿರಿಕಿರಿಕಿದು ಒಂದೇನು ತಗೋಸ್ಕೊಡಂಗಿಲ್ಲ ಬಿಡಂಗಿಲ್ಲ. ನೀವು ತಗೊಂಡ್ ಅಡ್ಡಾಡ್ರಿಕಿನ. ಈಗ ಅಲ್ಲೇ ಬರೋ ಮುಂದೆ 2 ಗಿಲ್ಗಂತಿ 2 ಗೋಂಬಿ ಪಂಬಿ ತರ್ತೀವಂತ. ಸರಿ ಹೋರಿ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ್ರಿ ಇದ ಕತಿ ನೋಡು. ಅವ್ರು ಇದನ್ನ ತಗೊಳಕ್ ನಿಂದಿರ್ತಾರ, ನಮ್ ಕೈಯಾಗ ಕೂಸ್ ಕೊಟ್ಟು ಹೋಗ್ಬಿಡ್ತಾರ. ನೀವು ಸಣ್ಣರಿದ್ದಾಗ ನಿಮ್ಮನ್ನೇ ತಗೊಂಡ್ವಿ. ಈಗ ಮೊಮ್ಮಕ್ಳು ಹುಟ್ಟಿಂದ ಮೊಮ್ಮಕ್ಕಳನ್ನೇ ತಗೊಳೋದು. ನಮ್ದು ಯಾವಾಗಿದ್ರು ಚೀಲ ಹಿಡಿದು ಮೊಮ್ಮಕ್ಕಳನ್ನೇ ತಗೊಳೋದು ಕೆಲ್ಸ ನೋಡು. ಹೆಂಡ್ರ ಕೆಲ್ಸ ಏನಂದ್ರ ಬರೀ ಬಳ್ಳಿ ತಗೊಂಡ್ಯ ಬವ್ವ ತಗೊಂಡ್ಯ ತಗೊಂಡ್ಯ ಈ ತಗೊಂಡ್ಯ ಅಂತ ತಗೊಂತಾರ. ಆದ್ರೆ ನಾವು ಹೊರಗೆ ಹೋದಾಗ ನಮಗ್ ಖರ್ಚು ಮಾಡಿರ್ತೀವಿ. ಆದ್ರೆ ನಮಗಂತ ಏನು ತಗೊಳಂಗೇ ಇಲ್ಲ. ಬರೀ ಹೆಂಡ್ರಿಗೆ ಕೊಡ್ಸೋದಾಗತ್ತ, ಮಕ್ಳಿಗೆ ಕೊಡ್ಸೋದಾಗತ್ತ. ಮ್ಯಾಗಿಟ್ಟು ಚಂದ ನೆರಿ ಬಿಡ್ತಾವ. ಆದ್ರ ನಮ್ದು ಪರಿಸ್ಥಿತಿ ಯಾರಿಗೆ ಹೇಳುದು? ಒಳಗಿನ ಬನಿಯನ್ ಹರಿದಿರ್ತತಿ, ಚಡ್ಡಿ ಹಿಡಿದಿರ್ತಾವ. ನಮ್ಮ ಮ್ಯಾಗಟ ಚಂದಾಗ ಅರಿಬಿ ಹಾಕೊಂಡ್ ಅಡ್ಡಾಡ್ತೀವಿ. ಗಂಡ ಮಕ್ಳ ಕತಿನೇ ಇಷ್ಟು. ಮತ್ತೆ ಇಟ್ಟೆಲ್ಲ ಮಾಡಿದ್ರು ಹೆಂಡ್ರಿ ಏನಂತ ಕೇಳ್ತಾರ ಗೊತ್ತನ? ಏನ್ ಮಾಡಿ ನಮಗ ಅಂತ ಕೇಳ್ತಾರಪ್ಪ. ಏನ್ ಮಾಡುದು? ಈಗಿಂದ ಇವನು ನೀನು ರೂಢಿ ಮಾಡ್ಕೊರಪ್ಪ ಮಗನೇ. ಲಗ್ನ ಆದ್ರೆ ಇಷ್ಟೊಂದು ತಾಪತ್ರೆ ಇರ್ತತ್ಯ. ಲಗ್ನ ಆದ್ಮೇಲೆ ಹಂಗಾದ್ರ ಚಲೋ ಬನಿಯನ್ನು ಚಡ್ಡಿ ಹಾಕೊಂಡಂಗಿಲ್ಲ. ತೂತ್ ಬಿದ್ದ ಬನಿಯನ್ನು ತೂತ್ ಬಿದ್ದ ಚಡ್ಡಿನ ಹಾಕೋಬೇಕು. ಹಂಗಾದ್ರ
ಈ ಶಡದ್ರಕ್ಕೆ ಯಾಕೆ ಲಗ್ನ ಆಗ್ಬೇಕು ಯಪ್ಪ. ಅಕ್ಕ ನನಗಂಕರು ಸಾಕಾಗ್ಬಿಟ್ಟತಿವ. ನಾನು ಕುಬ್ಸಕ್ ಬರಂಗಿಲ್ಲ ಸಂಜೆ ಮುಂದ. ಬರಂಗಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾಳ ರಶ್ಮಿ. ನೀನ್ ಎಂದೂ ಮಾತಾಡ್ಸಂಗಿಲ್ಲಕಿ ಜಗಳನ ತಗೋತಾಳ. ಅಡ್ಡಾಡ್ ಬ್ಯಾಸರ ಆಗೈತಿವ ನನಗ. ಮತ್ತೇನ್ ನನಗೇನ್ ಖುಷಿ ಆಗೈತೆನ, ನಾನು ಕಾಲ್ ನುಸಕತ್ತಾವು. ಏನ್ ಮಾಡುದು, ಅದಕ್ಕೆ ಇಲ್ಲಿ ಬಂದು ಸುಮ್ಮನೆ ಕುಂತಿಲ್ಲ. ಹೊರಗ ಕಟ್ಟಿ ಮ್ಯಾಗ ಕುಂತೀನಿ ಅಂದ್ರ ಮಂದಿ ಕಾಟ ಅಲ್ಲ. ಒಂದಿಷ್ಟು ಮಂದಿಗೆ ನನ್ನ ಕಂಡ್ರೆ ಹಾಕಿದ್ದಿಲ್ಲ. ಈಗ ನಾ ಹೊರ ಕಟ್ಟಿ ಮ್ಯಾಗ ಕುಂತ್ರ ಸಾಕು. ಯವ ಆರಾಮದಿಯಾ, ಎದ್ದೆ ಬಿದ್ದೆ ಕುಂತೆ ಅಂತ ಕೇಳ್ತಾರಲ್ಲೇವ. ಹಂಗಾಕ ಸಮಯ ಸಂದರ್ಭ ಅನ್ನೋದು ಹೆಂಗ ಬರ್ತತ್ ನೋಡು. ಕಾಲ ಒಂದ ತರ ಇರಂಗಿಲ್ಲ ಅಂತಾರಲ್ಲ, ಸುಳಲ್ ನೋಡು ಪಾರಕ್ಕ. ಹೌದೌದು, ಒಂದ್ ಸ್ವಲ್ಪ ಮಜ್ಜಿಗೆನಾರು ಕುಡಿಬೇಕವ. ಎದ್ದು ಹೋಗಿ ಮಾಡ್ಕೊಳಕ್ ಸತಿಕರ ಬ್ಯಾಸರ. ಅವ್ವರ್ನಾರ ಕೇಳೋಣಂದ್ರ ಪಾಪ ಒಳಗೆಲ್ಲ ಬುತ್ತಿ ಕಟ್ಟಕತ್ತಾರ ಅವ್ರು. ಈ ಹಾರ ಮಾಡ್ಕೊಡ್ತಾರವ ನಮ್ಗ. ನನಗೂ ಎದ್ದು ಹೋಗಕ್ ಬ್ಯಾಸರ ಆಗೈತಿ. ಈಗ ಚೈತ್ರಿ ಬಂದು ತಡಿ ಯಾಕ ಕೇಳ್ತೀನಿ. ಚೈತ್ರಿ ಬಾಯ್ಲೆ. ಏನು ಪಾರವಕ್ಕ ಯಾಕ ಗರಂ ಆಗ್ಯಾಳ ಚೈತ್ರಿ? ನೀನ ಕೇಳ. ನೀನು ಕೇಳಿದಂದ್ರೆ ಇಲ್ಲ ಅನ್ನಂಗಿಲ್ಲ. ಚೈತ್ರಿ ಯಾಕ ಸುಸ್ತಾಗಕತ್ತತ್ಲೆ, ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಬಾರ. ಬರ್ರಿ. ತಾ ಮಾತ್ರ ಕುಕ್ಕೆಲ್ಲ ಅಡ್ಡಾಡಿ ಬಂದ್ರ ನಾನು ಕರ್ಕೊಂಡು ಹೋದ್ರೇನ? ನಮಗೂ ಕರ್ಕೊಂಡು ಹೋಗ್ಬೇಕನ್ನೋ ಆಸೆನ ಇತ್ತು. ಅವ್ವ ಮತ್ತ ಅಮ್ಮ ಬ್ಯಾಡ ಅಂದ್ರಲ್ಲ. ಅವ್ರು ಹೇಳಿದ್ರ ನೀವು ಸುಮ್ಮನೆ ನಾನು ಬಿಟ್ಟು ಹೋಗೋದನ್ನ ಎಂತ ಹಾಕುಗಳು ನೀವು. ನಾವು ತಂಗಿನ ಕರ್ಕೊಂಡು ಹೋಗ್ತೀವಂತ ಒಂದಿಟ್ರ ಅಂದ್ರೇನ? ಈಗ ನೋಡಿದ್ರೆ ಮಜ್ಜಿಗೆ ಕೊಡಬಾ ಅಂತ ಕೇಳ್ತೀರಿ. ಯಾವಾಗ ಹೋಗ ಪೀಸ ಮುಂದೊಂದ್ ದಿನ ಹೋಗುನಂತಾಳ. ಶಾನೆಕ್ಲೆ ಹೋಗಿ ಒಂದಿಸ್ ಮಜ್ಜಿಗೆ ತರೋಗ್ಲೆ. ಹಂಗ್ಯಾಕ್ ಮಾಡ್ತಿ? ಹಿಂಗ್ ಶಾನೆಕ್ ಅಂದನ ನನ್ನ ಕೈಲೆಲ್ಲ ಕೆಲಸ ಮಾಡಿಸ್ತೀನಿ. ಅದೇನೋ ಅಂತಾರಲ್ಲ, ನಾನು ಒಂದ್ 4-5 ದಿನ ಆರಾಮಾಗಿದ್ದು ಹೋಗಿ ಬಂದ್ರ ಇಲ್ಲೇ ನನ್ನ ಕುಕ್ಕೆ ಕುಮ್ನ ಕರ್ಕೊಂಡು ಹೋಗ್ಲಿಲ್ಲ. ನನ್ನ ಬಿಟ್ಟು ಹೋದ್ರಿ. ಮನ್ಯಾಗ ಬರೇ ಕಡುಬ್ ಲಟ್ಸೋದು, ಮಂದಿನ ಹೋಗಿ ಕರೆದು ಬರೋದು, ಕಡುಬ್ ಮಾಡಾಕ ಬರೇ ಚೈತ್ರ ಬಾ ಇಲ್ಲ ಅಂತ ಅನ್ನೋದು, ಅದನ್ನ ಅವ್ರಿಗೆ ನೀರು ಕೊಡೋದು, ಕಡುಬ್ ಮಾಡಕ್ ಬಂದವರಿಗೆ ಮತ್ತೆ ಚಾ ಮಾಡೋದು, ಬರೇ ಇದಾತ್ ನಂದು. ನಾನು ಬೇಕು ಸಣ್ಣಕ್ಕಿದ್ದೇನೆ ಅಂತ ಒಟ್ರು ನಾನು ಆಟದ ಗೊಂಬಿ ಮಾಡ್ಯಾರ. ಚೈತ್ರಿ ನೋಡ್ಲಿ, ನೀನು ಡಾಕ್ಟರ್ ಆದ್ಮೇಲೆ ನೀನ್ ಆಟದ ಗೊಂಬಿ ಮಾಡಂಗೇ ಇಲ್ಲ. ಆಕೆ ಚೈತ್ರ ದೊಡ್ಡಕ್ಕೆ ಹೇಳಿ ಈಗ ಡಾಕ್ಟರ್ ಹೇಳ ಯಾರು ಕರಿಬೇಡ್ರಿ ಅಂತೇಳಿ ನಾವು ಅಂತೀವಂತಾಳ. ಎಲ್ಲರಿಗೂ ಗೊತ್ತಾಗತ್ತ. ಈಗ ಇನ್ನೂ ಸಣ್ಣಾಕಿನದಿ. ಹೋಗು ಇನ್ನೂ ಡಾಕ್ಟರ್ಗೆ ಪೂರ್ತಿ ಮುಗ್ದಿಲ್ಲ. ಅಲ್ಲೇ ಹೋಗಿ ತರೋ, ಇನ್ನೂ ಸಣ್ಣಾಕಿದಿ. ನಮ್ಮ ಸಣ್ಣಕ್ಕೆಲ್ಲ ಹೋಗ್ತಾರು. ಬರ್ರಿ. ಇಂತಾವು ಕಿವಿಯಾಗ ಹೂ ಇಡ್ಸೋದು ಮಾಡಕ್ ಬರ್ಬೇಡ್ರಿ. ಇಲ್ಲಿ ಕುಂತಿಯಲ್ಲೋ ರೇಣಕ್ಕ, ನಿಮ್ಮ ಅತ್ತಿ ಬಂದಾಳ. ಯಾರು? ಅವನ್ ತವ್ರ ಮನೆ ಆಕಿ ನಮ್ಮ ಅತ್ತಿ, ನಮ್ಮ ಸಾದ್ರ ಮಾವನ್ ಹೆಂಡತಿ. ಆಕೆ ಇದಕ್ ಬಂದಾಳಿ ಏನು? ಮತ್ತ ಇದನ್ನ ರಶ್ಮಿದ ಕುಬ್ಸಕ್ ಬಂದಾನ? ರಶ್ಮಿ ಕುಬ್ಸ ಐತಂತ ಈಗ ಗೊತ್ತಾಗೈತಿ ಈಕಿಗೆ. ಆಕಿ ಬಂದಿರೋ ಉದ್ದೇಶನ ಬೇರೆ. ಹಂಗ ಇಬ್ರು ಸಾದ್ರತ್ತಿಯರು ಬಂದಾರ. ಅವರು ರಶ್ಮಿ ಕುಬ್ಸಕ್ ಬಂದಾರನ? ಇಲ್ಲ ಪಾರವಕ್ಕನ್ ನೋಡಕ್ ಬಂದಾರ. ಒಟ್ರು ಒಳಗ ಇನ್ನು ಕಾಲ್ ಇಡ್ತಾರ. ಪಾರವ್ ಇಲ್ಲನ ಪಾರವಕ್ಕನ್ ಹವನ ಜೋರ ಆತ್ ಬಿಡು. ನನ್ನ ಎದಕ್ ನೋಡಕ್ ಬಂದಾರ ಅವ್ರು? ನೀ ದೊಡ್ಡ ಆಫೀಸರ್ ಆಗಿಯಲ್ಲ, ಮುಂದೆ ನಿನ್ನಿಂದ ಏನಾರ ಕೆಲಸ ಪಲಸ ಹಾಕಿರ್ತಾವು. ಅದಕ್ಕೆ ನಿನಗ ಬೆನ್ನಿ ಹಚ್ಚಕ್ ಬಂದಾರ ಅವ್ರು. ಅಯ್ಯೋ ದೇವ್ರಿ, ಇಲ್ಲಿ ಕುಂತೀರೇನೇ ನೀವು? ಬರ್ರಿ ಅಲ್ಲಿ ಒಳಗ. ನಿಮ್ಮ ಸೋದರತ್ತಿ ಇಬ್ರು ಬಂದಾರ. ನಿಮ್ಮ ಅತ್ತಿ ಬಂದಾರೇನೋ? ಬರ್ರಿ. ಒಂದ ಸಮನೆ ಗಂಟು ಬಿದ್ದು ಬಿಟ್ರ ನಿಮ್ಮ ಸೋದರತ್ತಿ ಇಬ್ರು. ಪಾರೋ ಇಲ್ಲ ಉಸ್ಲ ಬಿಡವಲ್ರು. ಇರ್ದಿನ ಒಬ್ರಿಗೆ ನೆನಪಾಗಿಲ್ಲ, ಈಗ ನೆನಪಾದ್ನ್ಯಾ ನಾನು? ಹಂಗ ಯಾಕ ಸಾಕ್ವಿದ್ದಲ್ಲಿ ಇರುವಿ ಹೆಂಗ್ ಬರ್ತಾವ ನೋಡು. ಆವಾಗ ಮುಂದೆ ಅಡ್ಡಿಡ್ತಿದ್ದೆ, ಯಾರು ಮಾತಾಡ್ತಿದ್ದಿಲ್ಲ. ಈಗ ನಾನು ನೋಡಾಕ ಬರ್ತಾರಂದ್ರ ಇದು ಹೆಚ್ಚಿಂದಾತ. ಹ್ಞೂನಯ್ಯವ, ಅಲ್ಲಿ ಮಾಡಿದ ಕುಂತಾರ ನೋಡು. ಒಂದು ಕೊನೆಯಾಗ 3 ಮಂದಿ ಮಾತು ಹೇಳ್ಕೊತ ಕುಂತಾರ. ನಾವೇನ ಕುಬ್ಸಕ್ ಕರೆದಿಲ್ಲ, ಏನಿಲ್ಲ. ತಾವಾಗ ಬಂದಾವ ನೋಡ. ಯಾರ ಹೇಳ್ಯಾರಂತ, ಅದು ಪೇಪರ್ನ್ಯಾಗ ಮಣ್ಣು ಬಂದಿತ್ತಲ್ಲ, ಅದು ಮುಟ್ಟು ನೋಡಿ ಇಟ್ಟು ಹತ್ರ ಬುತ್ತಿ ಕಟ್ಕೊಂಡು ಸೀರೆ ತಗೊಂಡು ಬಂದಾರ. ಬರೋಣ ಕೇಳಿದ್ರ ಮತ್ತೆ ಹಿಂಗೆ ಅಂತಂದ್ವಿ. ನಿನ್ನೆ ರಾತ್ರಿನೇ ಬಂದಾರ ಅವರು. ರೇಣೋ ನಿಮ್ಮ ಅತ್ತಿ ಮಧ್ಯಾಹ್ನ ಬಂದಾಳ. ಇವರಿಬ್ರು ನಿಮ್ಮ ಸಾದ್ರತಿಯರು, ಅವರು ರಾತ್ರಿ ಬಂದಾರ. ಪರವ ನಮ್ಮ ಅಣ್ಣನ ಹೆಂಡತಿ ನಿಮ್ಮ ಚಿಗವ್ ಬಂದು ನನಗೊಂದು ಜೋಡಿ ಮೇ ಸೀರೆ ತಂದ. ನಸೀಬ್ ತಗೋಬಿ. ಹಂಗಾದ್ರೆ ಪಾರವಕ್ಕನಿಂದ ನೀವು ಎಲ್ಲ ಕಾಣಕತ್ರಿ ನೋಡಯ್ಯವ. ನನಗದ ವಿಚಿತ್ರ ಆಗೈತಿ. ಇವತ್ತು ಗುಡಿ ಹೊಂಟಿನಿ ಮುಂಜಾನೆ. ಪಾರವ ಆಕಿ ಭೀಮಾ ಅದಾಳಲ್ಲ, ಒಟ್ಟ ಮಾತಾಡ್ತಿದ್ದಿಲ್ಲ ನನ್ನ. ಮೂಗ್ ತಿರ್ಕೊಂಡು ಹಂಗ ಅಡ್ಡಾಡ್ತಿದ್ಲು. ಯಾಕ ಎದ್ದೆ ಗುಡಿ ಬಂದ್ಯಾ ಅಂತ ಕೇಳ್ತಾಳ ನೋಡ. ಇವ ಏನೇನು ವಿಚಿತ್ರ ಮಂದಿರ್ತಾವ ಇವ. ಅವ್ರ ಮೊದ್ಲೇಕ ಎಷ್ಟೆಲ್ಲ ಮಾತಾಡಿದ್ರು. ಅಲ್ಲ ಯವ್ವ, ನಾನು 3 ಹೆಣ್ಣು ಹಡ್ದೇನೆ ಅಂದು ಎಲ್ಲಾರು ನನ್ನ ಎಷ್ಟು ಆಡ್ಕೊಂಡ್ರ. ಅಯ್ಯ 3 ಹೆಣ್ಮಕ್ಳನ್ನ ಹಡ್ದಾಳ. ಹೆಂಗ್ ಖರ್ಚು ಮಾಡ್ತಾಳ ನೋಡುನ್ ತಡಿ, ಹೆಂಗ್ ಕೊಡ್ತಾಳೋ ಏನ್ ಮಾಡ್ತಾಳೋ. 3 ಹೆಣ್ಣು ಹಡ್ದಾಳ ಅಂತ ಎಲ್ಲಾರು ಅಂತಿದ್ರು. ಈಗ ನೋಡು ನನ್ನ ಮಕ್ಕಳನ್ನ ನೋಡಕ್ ಬರುವಂಗಾತು. ಸುಮಿತ್ರಿ, ಈಗ ನಮ್ದು ಸಮಯ ಕೆಟ್ಟಾಗ ಎಲ್ಲಾರು ಅಂತಿರ್ತಾರ. ಮುಂದೆ ನಮಗೂ ಒಂದು ಒಳ್ಳೆ ದಿನ ಬರ್ತತಿ ಅಂತ ಹಾಕೋಂತ ಇರ್ಬೇಕವ. ಈಗ ಇಷ್ಟು ದಿನ ನಿಂದು ಕೆಟ್ಟ ಕಾಲಿತ್ತು. ಈಗ ಮಕ್ಕಳಿಂದ ಯಾರು ನಿನಗೆ ಅಂದಿದ್ರು
ಅವ್ರ ಹೊಳ್ಳಿ ವಾಪಸ್ ಅಯ್ಯವ್ವ 3 ಹೆಣ್ಣು ಮಕ್ಳನ್ನ ಹೆತ್ತೇವ ನೋಡು ನಿನ್ನ ಮಕ್ಕಳಿಂದ ಇಷ್ಟೆಲ್ಲ ಐಸಿರಿ ಕಂಡಿ ನೋಡು ಅಂತೇಳಿ ಅವ್ರ ಹೊಗಳಕತ್ತಾರಿಲ್ಲ. ಅದಕ್ಕೆ ಸಮಯ ಬರೋ ಮಟ್ಟ ಕಾಯ್ಬೇಕು. ಕೆಟ್ಟದ್ರ ಹಿಂದೆ ಒಳ್ಳೇದಿದ್ದೇ ಇರ್ತತಿ. ಆದ್ರೆ ತಾಳ್ಮೆ ಇರ್ಬೇಕು. ಆ ತಾಳ್ಮೆ ನಿನ್ನಲ್ಲಿತ್ತು. ಅದಕ್ಕೆ ಇಷ್ಟೆಲ್ಲ ಆತು ನೋಡು. ಅಂದರ್ ಬಾಯಾಗ ಮಣ್ಣು ಬಿದ್ದಂಗೆ ಆತು. ಅಲ್ರಿ ಅತ್ತಿ, ನಮ್ಮ ವೈನಿನ ಒಂದೇ ದಿನ ನನಗೆ ಒಂದು ಸೀರೆ ತಂದು ಉಡ್ಸಿಲ್ಲ. ಆ ಸರೋಜ ಯಾವಾಗ ಚಂದಾಗಿದ್ಲಲ್ಲ, ಆಕೆ ಸೀರೆ ತರ್ತಿದ್ಲು, ನನಗೆ ಸೀರೆನ ತರ್ತಿದ್ದಿಲ್ಲ. ಈಗ ನೋಡು ಚಲೋ, ನನಗೆ ಚಲೋ ಸೀರೆ ತಂದಾಳ, ಸರೋಜಿಗೆ ಸುಮಾರು ಸೀರೆ ತಂದ. ಎಂಥದಂತ ಅವರೆಲ್ಲ ಸಮಯ ಸಾಧಕರು. ಹೊತ್ತು ಹೆಂಗೆ ಬರ್ತತಿ ಹಂಗೆ ಹೋಗ್ಬಿಡು ಮಂದಿದು. ಈಗ ಜಗತ್ತು ಹೆಂಗೈತೆ ಅಂದ್ರೆ ಉಳ್ಳಾಗಡ್ಡಿ ನೋಡಿ ಬುತ್ತಿ ಬಿಸ್ತಾರ. ಹೌದ್ರಿ ಅತ್ಯಾರ, ಯಪ್ಪ ವಿಚಿತ್ರ ವಿಚಿತ್ರ ಜನ ಇರ್ತಾರ. ನಮ್ಮ ವೈನಿ ನಾನು ಕರೆದು ಕುಂದರಯ್ಯವ್ವ ಊಟಕ್ಕೆ ಹಾಕಿ ಕೊಡೋದೇನು ಮಾತಾಡ್ಸೋದೇನು ಇನ್ನು ಚಿಗವ್ರಿಬ್ರು. ಅಯ್ಯೋ ನಾನು ಯಾವ ಮಾತಾಡ್ಸ್ಬೇಕು ಏನೇನೋ ಅಂತಿದ್ರು. ಈಗ ಅಷ್ಟು ಚಂದ ಮಾತಾಡ್ಸಕತ್ತಾರ ಇಬ್ರು. ಹಂಗೆ ತಂಗಿ, ಎಲ್ಲರಿಗೂ ಒಂದು ಒಳ್ಳೆ ಸಮಯ ಬಂದ ಬರ್ತತಿ. ಕಾಯ್ಬೇಕಷ್ಟ. ಈಗ ನೋಡಿದಿಲ್ಲ ಎಷ್ಟು ತಂದು ಕಟ್ಕೊಂಡ್ರು ತಮ್ಮ ಬಾಯ ಮಣ್ಣು ಬಿತ್ತಾಟ. ಆದ್ರೆ ಏನವ ಕೆಟ್ಟದ್ದು ಬಂದಾಗ ಹೆದರಬಾರ್ದು, ಧೈರ್ಯ ಗುಂದಬಾರ್ದು. ನಮಗೂ ಒಂದು ಒಳ್ಳೆ ಕಾಲ ಬರ್ತದಂತ ಹೇಳಿ ದೇವ್ರ ಮ್ಯಾಬಾರ ಹಾಕಿ ಕುಂತು ಬಿಡ್ಬೇಕು ನೋಡುವ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗೋದು.